ರಾವಣ್ಣು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ ಮಾತ್ರಕ್ಕೆ ಶಿವಗಾಮಿ ನನ್ನ ಮಾತು ಕೇಳ್ತಾಳೆ ಅಂತ ಏನ್ ಗ್ಯಾರಂಟಿ? ಕೇಳಲೇಬೇಕಕ್ಕ, ವಿಷಯ ಇರೋದಿಲ್ಲೇ. ಬೆಂಗಳೂರು ಜೈಲಲ್ಲೇ ಶಿವಗಾಮಿ ಗಂಡ ಅಶೋಕ್ ಇರೋದು. ಇಷ್ಟ ದಿನ ಜೈಲಲ್ಲಿ ಅಶೋಕ್ಗೆ ಏನೇ ತೊಂದರೆ ಆಗಿದ್ರು ನಮ್ ರಾವಣ್ ಮೇಲೆ ಬರ್ತಾ ಇತ್ತು. ಈಗ ರಾವಣ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ಈಗ ಜೈಲಲ್ಲಿ ಅಶೋಕ್ಗೆ ಏನೇ ತೊಂದರೆ ಆದ್ರೂ ಅದರಿಂದ ರಾವಣ್ಗಾಗ್ಲಿ ನಮಗಾಗ್ಲಿ ಯಾವ ತೊಂದರೆನೂ ಆಗಲ್ಲ. ಅಂದ್ರೆ ನೀನ್ ಹೇಳೋದು ಶಿವಗಾಮಿ ನಾವ್ ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನಿನ್ನ ಗಂಡನ್ನ ಜೈಲಲ್ಲೇ ಮುಗಿಸ್ಬಿಡ್ತೀವಿ ಅಂತ ಬೆದರಿಕೆ ಹಾಕೋದು, ರೈಟ್? ಎಸ್. ಅವಶ್ಯಕತೆ ಬಂದ್ರೆ ಆ ಬೆದರಿಕೆನ ನಿಜ ಮಾಡಬೇಕು. ಯಾಕ್ರಿ, ಏನಾಯ್ತು? ಏನಿಲ್ಲ, ನೀವು ಮಾಡಕತ್ತಿರೋ ಪ್ಲಾನು ಚಲೋ ಐತಿ, ಮಾಡ್ಕೊಡ್ರಿ. ಅಕ್ಕ, ಹುಡುಗರು ರೆಡಿ ಇದ್ದಾರೆ. ಹುಡುಗರಿಂದ ಈ ಕೆಲ್ಸ ಆಗ್ಬೇಕಲ್ಲ? ಆಗತ್ತೆ. ಎಲ್ಲರೂ ರಾವಣ ಹತ್ರ ಪಳಗಿರೋ ಹುಡುಗ್ರೇನೆ. ಮರ ಕಡ್ದಾಗೆ ಮನುಷ್ಯರನ್ನ ಕಡ್ದ ಹಾಕ್ತಾರೆ. ಒಬ್ಬೊಬ್ರ ಮೇಲೂ 15ರಿಂದ 20 ಕೇಸ್ಗಳಿದಾವೆ. ಕೈದಿಗಳ ಮಧ್ಯೆ ಗಲಾಟೆ ಅನ್ನೋ ಸನ್ನಿವೇಶನ ಕ್ರಿಯೇಟ್ ಮಾಡಿ ಅಶೋಕ್ ಕತೆನ ಮುಗಿಸ್ಬಿಡ್ತಾರೆ. ಯಾರ್ ಹೊಡೆದ್ರು, ಯಾಕೆ ಹೊಡೆದ್ರು ಏನೂ ಗೊತ್ತಾಗಲ್ಲ. ಶಿವಗಾಮಿ ಬರ್ಲಿ, ಅವಳೇನಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ಅದು ಒಂದೇ ದಾರಿ ಉಳಿದಿರೋದು. ನನ್ ಮಗ ಜೈಲಿಂದ ಆಚೆ ಬರ್ಲಿಲ್ಲ ಅಂದ್ರೆ ಅವಳ ಗಂಡನೂ ಬರಬಾರ್ದು.